ಶಿವರಾತ್ರಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ನಿನ್ನೆ ತಾನೇ ಥೈಲ್ಯಾಂಡಿಂದ ಬಂದಿದ್ದೀವಿ. ಅಲ್ಲಿ ಏನೇನು ಶಾಪ್ ಮಾಡಿದೆ, ಏನೇನು ತೊಗೊಂಡೋಗಿದ್ದೆ, ಏನೇನು ತೊಗೊಂಬಂದಿದ್ದೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ಬಿಡ್ತೀನಿ. ಬಿಕಾಸ್ ಕ್ಲೀನಿಂಗ್ ಮಾಡಬೇಕು. ನೀವೇ ನೋಡಿ ಎಷ್ಟು ಬಟ್ಟೆ ಹರಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನ ನಾನು ತೋರಿಸ್ತೀನಿ, ಎಷ್ಟೆಷ್ಟು ರೇಟು ಏನು ಎಂತ ಅಂತ, ನಾನು ಇನ್ನೇನು ತೊಗೊಬಂದಿದ್ದೀನಿ ಅಂತ. ಇಲ್ಲಿ ನೋಡಿ ನನ್ನ ಸ್ಕಿನ್ ಎಷ್ಟು ಟ್ಯಾನ್ ಆಗಿದೆ ನೋಡಿ, ನನ್ನ ಕೈ ನೋಡಿ ಎಷ್ಟು ಕಪ್ಪಾಗಿದೆ, ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ 1 ವೀಕಿಂತ ಸರಿಯಾಗಿ ನಿದ್ದೆ ಕೂಡ ಆಗಿಲ್ಲ. ನನಗಂತೂ ಇನ್ನೂ ನಿದ್ದೆ ಬರ್ತಾಯಿದೆ. ವಿಡಿಯೋ ಆ್ಯಕ್ಚುಲಿ ಎತ್ತಿಡ್ತಿದ್ದ ವಿಡಿಯೋ ಇವತ್ತು ಮಾಡಿಟ್ಕೊಂಡ್ಬಿಟ್ರೆ ಬೆಟರ್ ಆಗಿರುತ್ತೆ ಅಂತ, ಆದರೆ ಇವತ್ತೇ ಪೋಸ್ಟ್ ಮಾಡ್ತೀನಿ. ಇವತ್ತು ಶಿವರಾತ್ರಿ ಬೇರೆ, ಆ್ಯಕ್ಚುಲಿ ತುಂಬ ಕ್ಲೀನಿಂಗ್ ಮಾಡೋದೆಲ್ಲ ತುಂಬ ಆಯ್ತಲ್ವ, ಸೊ ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಬನ್ನಿ ಇವತ್ತು ನಾನು ತೋರಿಸ್ತೀನಿ ಏನು ತೊಗೊಂಬಂದಿದ್ದೀನಿ ಅಂತ. ಆ್ಯಕ್ಚುಲಿ ಬಟ್ಟೆಗಳನ್ನೆಲ್ಲ ಕ್ಲೀನಿಂಗಿಗೆ ಹಾಕ್ಬಿಡ್ತೀನಿ. ನೋಡಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಏರೆಲ್ಲ ಹೋಗ್ಬಿಟ್ಟು ತುಂಬ ಹೇರ್ ಫಾಲ್ ಆಗಿದೆ ನನಗೆ. ಸೊ ಹಂಗಾಗಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ. ಇವಾಗ ಸ್ನಾನ ಮಾಡಬೇಕು. ಸೊ ಹೆಂಗೆ ಕಾಣ್ತಿದ್ದೀನಿ ಅಂತ ಪ್ಲೀಸ್ ದಯವಿಟ್ಟು ಏನು ಮಾಡಬೇಡಿ ಆಯಿತಾ. ಫಸ್ಟ್ ನಾನು ತೋರಿಸ್ತೇನೆ ಅಂತ, ಓಕೆನಾ. ನಾವು ಬ್ಯಾಂಕಾಕಲ್ಲಿ ಲಾಸ್ಟ್ನೇ ದಿನ ಬರುವಾಗ ಅಲ್ಲಿ ಟಿ ಶರ್ಟ್ ಪ್ರಿಂಟ್ ಮಾಡ್ತಾಯಿದ್ರು. ಕೆಲಿಸಿ ಇದು ನನ್ನ ಹಸ್ಬೆಂಡ್ ಟಿ ಶರ್ಟ್ಗೆ ಥೈಲ್ಯಾಂಡ್ ಅಂತ ಹಾಕ್ಸ್ಬಿಟ್ಟು ನಮ್ಮಿಬ್ಬರು ಫೋಟೋನ ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕ್ಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನೇನು ತೊಗೊಂಡಿಲ್ಲ, ಸೊ ಈ ಟಿ ಶರ್ಟ್ನ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮೆಮೊರೀಸ್ ಅಲ್ವಾ, ನಾನು ಹಾಕ್ತೀನೋ ಬಿಡ್ತೀನೋ, ಇದು ನಾನು ಹಿಂಗೆ ಕ್ಯಾರಿ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಈ ಟಿ ಶರ್ಟ್ ಇದು ನನ್ನ ಟಿ ಶರ್ಟ್, ಇದು ನನಗೆ ನೋಡಿ ಚೆನ್ನಾಗಿದೆಯಾ. ಇಲ್ಲೂ ಥೈಲ್ಯಾಂಡ್ ಅಂತ ಹಾಕ್ಸ್ಬಿಟ್ಟು ಇದು ನನ್ನ ಟಿ ಶರ್ಟ್ಗೆ ನಾನು ಈ ಫೋಟೋ ಪ್ರಿಂಟ್ ಹಾಕಿಸ್ದೆ. ನನಗೆ ತುಂಬ ಇಷ್ಟ ಆಗಿದ್ದು ಫಸ್ಟ್ ಫೋಟೋ ಅಂದರೆ ಇದೆ ನನಗೆ. ಸೊ ಹಂಗಾಗಿ ನಾನು ಈ ಫೋಟೋನ ಇವೆರಡು ಟಿ ಶರ್ಟ್ನ ಫಸ್ಟ್ ಬೈ ಮಾಡಿದ್ದು ಲಾಸ್ಟ್ನೇ ದಿನ ಬರುವಾಗ ಇದೆಲ್ಲ ಇಡ್ತೀನಿ, ಓಕೆನಾ. ಫಸ್ಟು ನಾನು ಏನು ಮಾಡ್ಬಿಡ್ತೀನಿ ಅಂದರೆ ವಾಶ್ ಮಾಡಿದ್ದೀನಿ ಎಲ್ಲನೂ. ವಾಯ್ಸ್ ಕೇಳಿಸಿದೆ ಸರ್, ಇದು ಶೇಪ್ ಇದೆಲ್ಲ ನಾನೇ ವಾಶ್ ಮಾಡ್ತೀನಿ. ಆ್ಯಕ್ಚುಲಿ ಯೂಸ್ ಮಾಡದೇ ಇರೋ ಬಟ್ಟೆ ಅಂದರೆ ಒಂದು 2 ಜೊತೆ ಅಷ್ಟೇ. ಇದೆಲ್ಲ ಇಲ್ಲಿಟ್ಟಿರ್ತೀನಿ. ಫಸ್ಟು ನಾನು ಬಟ್ಟೆನೆಲ್ಲ ಬ್ಯಾಸ್ಕೆಟ್ಗೆ ತುಂಬಿಡ್ತೀನಿ. ಆಮೇಲೆ ನಾನು ಏನೇನು ತೊಗೊಂಡು ಶಾಪ್ ಮಾಡ್ತೀನಿ. ಅಲ್ಲಿ ವಾಯ್ಸ್ ಕೇಳಿಸ್ತೀನಿ, ಅದಕ್ಕೆ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ, ಓಕೆನಾ. ಇಷ್ಟು ಬಟ್ಟೆ ವಾಶ್ ಮಾಡಬೇಕು, ಎಲ್ಲ ಎತ್ತಿಟ್ಟಾಯಿತು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ನಾನು ಏನೇನು ಶಾಪ್ ಮಾಡಿದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಪಟ ಅಂತ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ನಾನು ಇವತ್ತು ನಿಮಗೆ ಬ್ಯಾಂಕಾಕಲ್ಲಿ ತೊಗೊಂಡಿರೋದು. ನಾವು ಪಟಾಯದಲ್ಲಿ ಏನೂ ಶಾಪ್ ಮಾಡೋಕ್ಕಾಗಲ್ಲ, ಪಟಾಯದಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತದೆ ನನಗೆ. ಓಕೆ ನೋಡಿ, ಇವೆರಡು ಲಗೇಜ್ ಅಂತಿರೋದು, ಅಂದರೆ ಸ್ವಲ್ಪ ಈಗ ನಾನು ತೋರ್ಸೋಕೆ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಫಸ್ಟು ನಾನು ಬ್ಯಾಂಕಾಕಲ್ಲಿ ಇದನ್ನು ತೊಗೊಂಡು ಏನು ಫಸ್ಟ್ ಏನು ಶಾಪ್ ಮಾಡೋದು ನೋಡಿ. ಇದು ಬ್ಯಾಸ್ಲೆಟ್. ಆ್ಯಕ್ಚುಲಿ ಈ 2 ಬ್ಯಾಸ್ಲೆಟ್ನ ನನಗೆ ರೋಹಿಣಿ ಅಕ್ಕ ಮತ್ತು ಅವ್ರ ಮಗಳು ನನಗೆ ಗಿಫ್ಟ್ ಮಾಡಿದ್ದು ಕೊಟ್ಟಿದ್ದವರು. ಬಟ್ ನಾನು ಅವ್ರಿಗೇನು ಕೊಡೋಕ್ಕಾಗಲ್ಲ. ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಮೆಮೊರೀಸ್ ನನಗೆ. ಐ ಲವ್ ಯು ಸೋ ಮಚ್ ಆ್ಯಂಡ್ ಐ ಮಿಸ್ ಯು ಆಲ್ಸೋ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇಬ್ಬರೂ. ನನಗೆ ಆ್ಯಕ್ಚುಲಿ ನಾನು ತುಂಬ ಬೇಗ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ನನಗೆ. ನಿಮ್ಗೆ ನಾನು ಬೇಜಾರು ಮಾಡಿದ್ದೆ. ಐ ಆಮ್ ರಿಯಲಿ ಸಾರಿ. ನೋಡಿ, ದಿಸ್ ಬ್ಯೂಟಿಫುಲ್ ಗಿಫ್ಟ್ನ ನನಗೆ ಇವೆರಡು ನನಗೆ ಕೊಟ್ಟರು. ನಾನು ಆ್ಯಕ್ಚುಲಿ ಇವೆರಡು ತರಿಸಿದ್ದೆ ಅಣ್ಣನ ಹತ್ರ, ತೊಗೊಬನ್ನಿ ಅಂತ, ನಾವು ಏರ್ಪೋರ್ಟಲ್ಲಿದ್ದಾಗ. ಬಟ್ ಅವ್ರಿಗೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ದುಡ್ಡೇನು ಕೊಡಬೇಡ ಅಂತ ಇದು ಮಾಡಿಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನಪ್ಪ ಅಂದರೆ ಇದು 20 ರೂಪೀಸ್ ಅವರ ಕರೆನ್ಸಿಯಲ್ಲಿ 20 ಬಾತ್ ಅಂತಾರೆ. 20 ಬಾತ್ ಅಂದರೆ ಅವ್ರಿಗೆ 20 ರೂಪೀಸ್. ನಮಗೆ 20 ಬಾತ್ ಅಂದರೆ 20 × 3 ಮಾಡಿದ್ರೆ 60 ರೂಪೀಸು. ಇದು ಒಂದಕ್ಕೆ 60 ರೂಪೀಸ್ ಬಿತ್ತು. 20, 40, 60 ರೂಪೀಸ್ ಬಿತ್ತು ಒಂದಕ್ಕಿದು. ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವ್, ನಮ್ಮ ಕರೆನ್ಸಿ ತುಂಬ ಎಕ್ಸ್ಪೆನ್ಸಿವ್. ಇದೆರಡು ಇದರಲ್ಲಿ 2 ಇದೆ. ಇದು ಯಾರಿಗಪ್ಪ ಅಂದರೆ ಸುನಿ ಇದ್ದಾರಲ್ಲ, ಸುನಿ ತಂಗಿ ಅಂದರೆ ಇಬ್ಬರಿದ್ದಾರೆ. ಅವ್ರ ಚಿಕ್ಕಪ್ಪನ ಮಕ್ಕಳಿಗೆ ಅವ್ರಿಗೆ ತೊಗೊಂಬಂದೆ. ನಾನು ನನ್ನ ದುಡ್ಡಲ್ಲಿ ತೊಗೊಂಬಂದೆ. ಇದು ಇವೆರಡು ಅವ್ರಿಗೇನೆ. ನೆಕ್ಸ್ಟ್
ಇದೊಂದು ಸೇಮ್ ಅನಿಸುತ್ತೆ, ಇದ್ರಲ್ಲಿ ತೋರಿಸ್ತಾನೆ ಅದರಲ್ಲಿ ಸೇಮ್ ಇದೊಂದು ಲ್ಯಾವೆಂಡರ್ ಕಲರ್ ಇದು ಲ್ಯಾವೆಂಡರ್ ಕಲರ್ ಒಂದು ತೊಗೊಂಡೆ. ಈ ಕಲರ್ ಒಂದು, ಇದು ಕೀ, ಇದು ನನ್ನ ರೂಮ್ ಕೀಗಾರು ಆಯಿತು, ನಂದು ಗೋಲ್ಡ್ ಎಲ್ಲ ಇಡ್ತೀನಲ್ಲ ಅದಕ್ಕೆ ಇಡೋಕ್ಕೋಸ್ಕರ ಕೀ ತೊಗೊಂಡೆ ನಂದು. ಎಷ್ಟು ಕ್ಯೂಟಾಗಿ ಕವರ್. ಒಂದು ಈ ಸ್ಟೋನ್ ತುಂಬ ಕಲ್ಲು ಥರ ಇದು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಇದು ನಮ್ಮ ಪುಟಾಣಿ ಋಷಿ ತಂಗಿದು, ಇದು ನಮ್ಮ ಪುಟಾಣಿ ಋಷಿ ತಂಗ ತೊಗೊಂಡಿದ್ದು. ಇದೊಂದು ಇಯರಿಂಗ್ಸ್ ತೊಗೊಂಡೆ, 20 ಬಾತ್ ಅಂದರೆ 60 ರೂಪೀಸ್ ಕೊಡ್ಬೋದು. ನಾನು ಯಾವುದು ವರ್ಕ್ ಇದೆಯೋ ಅದು ಮಾತ್ರ ತಂದೆ. ಇದು ನನ್ನ ಪುಟಾಣಿ ಋಷಿ ತಂದೆ. ಒಂದು ಸ್ಟೆಪ್ ತೋರಿಸ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇದೆಲ್ಲ ಮತ್ತೆ ಇದರೊಳಗೆ ಟರ್ನ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಈ ಥರ ಬ್ಯಾಸ್ಲೆಟ್ ಇನ್ನೂ ಒಂದು 10 ತರಬೇಕು ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಒನ್ ಈ ಬ್ಯಾಗ್ ತೊಗೊಂಡೆ. ಅವರ ಕರೆನ್ಸಿಯಲ್ಲಿ ಇದು 180 ಬಾತ್ ಅಂದರೆ 180 ರೂಪೀಸ್. ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 180 × 3 ಮಾಡಿ ಎಷ್ಟಾಗತ್ತೆ? 540 ರೂಪೀಸ್. ಇದು 540 ರೂಪೀಸ್ ಬಿತ್ತು ನಮ್ಮ ಇಂಡಿಯನ್ ಇದರಲ್ಲಿ. ಇದು 540 ರೂಪೀಸ್ ಆಯಿತು. ಚೆನ್ನಾಗಿದೆ. ಇದು ನನಗೆ ಅಂತ ನಾನು ತೊಗೊಂಡಿದ್ದೀನಿ, ಬಟ್ ನೋಡೋಣ ನನ್ನ ತಂಗಿ ಯಾರಾದರೂ ಇಷ್ಟಪಟ್ಟರೆ ಅವ್ರಿಗೆ ಕೊಡ್ತೀನಿ. ನನಗೇನು ಬೇಡ, ಬ್ಯಾಗ್ ತುಂಬ ಇದೆ. ಇದೊಂದು ತೊಗೊಂಡು ಬಂದೆ. ಇದು ನಮ್ಮ ಆಂಟಿಗೆ, ತುಂಬ ಚೆನ್ನಾಗಿದೆ. ಇದು ಮೇ ಬಿ ನಮ್ಮ ಆಂಟಿ ಇಸ್ಕೋಬೋದು, ಇದು ಚೆನ್ನಾಗಿದೆ ನನಗೆ ಕೊಡು ಅಂತ. ಇದು ನಮ್ಮ ಆಂಟಿಗೆ ಅಂತ ತೊಗೊಂಡ್ಬಂದಿದ್ದು. ಇಲ್ಲೊಂದಿದೆ, ಮೋಸ್ಟ್ಲಿ ಇದು ನಾನಾದರೂ ಅಮ್ಮ ನನ್ನ ತಂಗಿ ಯಾರಾದರೂ ಇಟ್ಕೊತಾರೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ನಾವು ಇಟ್ಕೊತೀವಿ. ಸಾರಿ, ಇವೆರಡರಲ್ಲಿ ಯಾವುದಾದ್ರೂ ಒಂದು ನಾನು ಇಟ್ಕೊತೀನಿ. ಎಲ್ಲ 540 ರೂಪೀಸ್. ಅಲ್ಲಿ ಅವ್ರ ಇಂಡಿಯನ್ ಕರೆನ್ಸಿ ಅಲ್ಲ, ಸಾರಿ, ಅವರ ಥೈಲ್ಯಾಂಡ್ ಬ್ಯಾಂಕಾಕಲ್ಲಿ ಇವು 3ರಿಂದ 500 ಬಾತ್ ಅಂದರೆ 500 ರೂಪೀಸ್ 3ರಿಂದ. ಬಟ್ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 500 ಬಾತ್ ಅಂದರೆ 1500 ಸಮಥಿಂಗ್ ಆಗುತ್ತೆ, 1500 ಸಮಥಿಂಗ್ ಆಗುತ್ತೆ. ಈ 3ರಿಂದ ನಾನು ಅಷ್ಟು 1500 ರೂಪೀಸ್ ಕೊಟ್ಟು ತಂದಿರೋದು. ಆ್ಯಕ್ಚುಲಿ ನಾನು ನಮ್ಮ ಮನೆಯವ್ರ ಕಡೆಯವ್ರಿಗೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನಾವು ಅಷ್ಟೊಂದು ಅಮೌಂಟ್ ಕೂಡ ತೊಗೊಂಡು ಹೋಗಿರಲಿಲ್ಲ, ದುಡ್ಡು ಕೂಡ ಇರಲಿಲ್ಲ ನಮ್ಮ ಹತ್ರ. ನಮ್ಮ ಮಾವ ಮೀನ್ಸ್ ನನ್ನ ಗಂಡನ ಅಪ್ಪ ನಮ್ಮ ಮಾವ 5000 ರೂಪೀಸ್ ಕೊಟ್ಟಿದ್ರು. ಆ 5000 ರೂಪೀಸಲ್ಲಿ ಸ್ವಲ್ಪ ಅಲ್ಲಿ ಖರ್ಚಾಯಿತು. ಓಕೆ, ಅವ್ರ ಕಡೆ ಮೀನ್ಸ್ ಅವರ ಅಣ್ಣನ ಮಗನಿಗೆ, ಅವ್ರ ಅಮ್ಮಂಗೆ, ಅವ್ರಿಗೆಲ್ಲ ಅವ್ರು ತೊಗೊಂಡ್ರು. ಇನ್ನು ಮಿಕ್ಕಿ ನಾನು ಸ್ವಲ್ಪ ದುಡ್ಡು ತೊಗೊಂಡೋಗಿದ್ದೆ. ನನ್ನ ದುಡ್ಡಲ್ಲಿ, ನನ್ನ ಸ್ವಂತ ದುಡ್ಡಲ್ಲಿ ನಾನು ಇದನ್ನೆಲ್ಲ ನಮ್ಮ ರಿಲೇಷನ್, ನಮ್ಮ ಆಂಟಿಗೆ, ನಮ್ಮ ಆಂಟಿ ಮಕ್ಕಳಿಗೆ ಅವರಿಗೆಲ್ಲ ತಂದೆ. ನಾನು ಆ್ಯಕ್ಚುಲಿ ಎಲ್ರಿಗೂ ತರಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋಗಿ ರೇಟ್ ಕೇಳಿ ಅಪ್ಪ ನಂಗೆ ಶಾಕ್ ಆಗಿಬಿಡ್ತು. ಆ್ಯಕ್ಚುಲಿ ನಾವು 5000 ಕೊಟ್ಟರೆ ಅವ್ರು ನಮಗೆ 1500 ಬಾತ್ 2000 ಬಾತ್ ಅಷ್ಟೇ ಕೊಡೋದು. ನೋಡಿ ಎಷ್ಟು ಲಾಸ್ ಆಗುತ್ತೆ ನಮಗೆ ಅಂತ. ಓಕೆ, ನೆಕ್ಸ್ಟ್ ತೋರಿಸ್ತೀನಿ. ಇದೊಂದು ಬ್ಯಾಗ್. ಇದೊಂದು ಬ್ಯಾಗು ನಮ್ಮ ಅತ್ತೆ ತೊಗೊಂಡಿದ್ದು, ನಮ್ಮ ಗಂಡ ನಮ್ಮಂಗೆ. ಇದು ಅವ್ರ ಸ್ವಂತ ದುಡ್ಡಲ್ಲಿ ಅವ್ರಿಗೆ ಕೊಡಿಸಿದ್ದು, ನಮ್ಮ ಅತ್ತೆ ಕೊಡಿಸಿದ್ದಾರೆ ಅವರು. ಅವ್ರಿಗೊಂದು ಹ್ಯಾಂಡ್ ಬ್ಯಾಗ್, ಇದು ಅವರಿಗೆ ಅಂತ ತೊಗೊಂಡಿದ್ದು ಅಂತ ಅವ್ರಿಗೆ. ಇದು ನಮ್ಮ ಅತ್ತೆಗೆ ಅಂತ ಕೊಡ್ತಿದ್ದು. ಇನ್ನೂ ಸಾಕಷ್ಟು ವಿಡಿಯೋ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಯೂಟ್ಯೂಬಲ್ಲಿ ನೋಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಾನು ವಾಟ್ಸಪ್ಪಲ್ಲಿ ಜಾಸ್ತಿ ಪೋಸ್ಟ್ ಮಾಡಲ್ಲ, ಫಸ್ಟ್ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಹೋಗಿ ನೋಡಿ ಪ್ಲೀಸ್ ದಯವಿಟ್ಟು, ಓಕೆನಾ. ಇಲ್ಲಿ 450 ರೂಪೀಸ್, ಬಟ್ ನಮ್ಮ ಕರೆನ್ಸಿಯಲ್ಲಿ ಅದಕ್ಕೂ ತ್ರಿಬಲ್ ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಂದರೆ 1300 ಸಮಥಿಂಗ್ ಆಗುತ್ತೆ. ಅಷ್ಟು ಕೊಟ್ಟು ತೊಗೊಂಬಂದಿರೋದು 1300 ರೂಪೀಸ್. ಏನಾದ್ರು ಹಾಳು ಮಾಡಿಕೊಂಡ್ರೆ ಗುದ್ದಾಕ್ಬಿಡ್ತೀನಿ ಮಕ್ಕಳ್ರ ನಿಮಗೆ. ನಾವು ಆ್ಯಕ್ಚುಲಿ ಎಂಜಾಯ್ ಮಾಡಿದ್ದೀವಿ, ಅಲ್ಲಿ ಪ್ಲೇಸಸ್ನ ಇದು ಮಾಡಿದ್ದೀವಿ. ಸೊ ಹಂಗಾಗಿ ಅವರಿಗೆ ಹೇಳ್ಕೊಳಕ್ಕೊಂದು ಹೆಮ್ಮೆ ಇರುತ್ತೆ ಅಲ್ವಾ. ನನ್ನ ಅಕ್ಕನ ಮಗಳು ಥೈಲ್ಯಾಂಡಿಂದ ನನಗೆ ಇದನ್ನೆಲ್ಲ ತಂದಿದ್ದಾರೆ ಅಂತ. ಸೊ ಅವರಿಗೆಲ್ಲ ನಾನೇನು ಜಾಸ್ತಿ ತೊಗೊಂಡಿಲ್ಲ. ಇದು ನನ್ನ ಹಸ್ಬೆಂಡ್ ತೊಗೊಂಡ್ರು ಬ್ಯಾಗ್. ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ತೊಗೊಳ್ಳಿ ಬುಕ್ ಮಾಡ್ತೀನಿ ಅಂತ, ಅದೆಲ್ಲ ಬೇಡ ನನಗೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಹೋದ್ಮೇಲೆ ಈ ಥರ ತೊಗೋಬೇಕಿತ್ತು ಅಂತೇಳಿ ಈ ಥರದೊಂದು ಅವ್ರು ತೊಗೊಂಡ್ರು. ಇದು ಲಾಕ್ ಮಾಡ್ಬೋದು.
ಆ್ಯಂಡ್ ಆಮೇಲೆ ಈ ಕಡೆ ಚಾರ್ಜ್ ಕೂಡ ಮಾಡ್ಕೋಬೋದು, ಅಂದರೆ ಚಾರ್ಜ್ ವೈರ್ ಕನೆಕ್ಟ್ ಮಾಡಿ ಹಾಕ್ಬೋದು. ಇದೊಂದು ಬ್ಯಾಗ್ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ನೈಸ್ ಆಗಿದೆ. ಓಕೆ, ನೆಕ್ಸ್ಟ್ ಇದು ಬೀಚಲ್ಲಿ, ಅದು ಐಲ್ಯಾಂಡಲ್ಲಿ ತೊಗೊಂಡಿದ್ದು. ಇದು ಕ್ರೊಕೊಡೈಲ್ ಮೊಸಳೆ ಪರ್ಸ್ ಅಂತೆ. ಇದು 2 ತೊಗೊಂಡ್ರು, ಒಂದು ಸುನಿಗೆ, ಒಂದು ನನ್ನ ತಮ್ಮಂಗೆ. ತುಂಬ ಗಟ್ಟಿ ಇದೆ, ಕ್ವಾಲಿಟಿ ವಾಸ್ ನೈಸ್, ಚೆನ್ನಾಗಿ. ನನಗೊಂದು ಕೊಡಿಸ್ತೀನಿ ಅಂತ ಹೇಳಿದ್ರು ಅಲ್ಲಿತ್ತು, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದು ಹಿಂಗೆ ಕೆರೆದ ತಕ್ಷಣ ಕಿತ್ಕೊಂಡು ಬರ್ತಿತ್ತು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಬಟ್ ಈ ಪರ್ಸ್ ತುಂಬ ಚೆನ್ನಾಗಿದೆ. ಇದೊಂದು ಪರ್ಸ್ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಮನೆಯಿಂದ ಒಬ್ಬೊಬ್ರಿಗೆ ಒಂದೊಂದು ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಇನ್ನೂ ಕೆಲವ್ರಿಗೆ ತರಬೇಕಿತ್ತು, ಏನು ಮಾಡೋದು, ದುಡ್ಡು ತೊಗೊಂಡೋಗಿಲ್ಲ, ದುಡ್ಡು ಇರಲಿಲ್ಲ ಕೂಡ. ಇದೊಂದು ಶಾಲ್ ತೊಗೊಂಡ್ವಿ. ಇದು 50 ಬಾತ್, ಅಲ್ಲಿ 50 ಬಾತ್ ಅಂದರೆ 50 ರೂಪೀಸ್ ಅವರಿಗೆ, ನಮಗೆ 150 ರೂಪೀಸ್ ಬಿತ್ತು. ಶಾಲ್ ಇನ್ನೂ ಇದೆ, ಶಾಲ್ ಒಂದು ನಿಮಿಷ. ಇವೆರಡು ಶಾಲ್ ತೊಗೊಂಡೆ. ಒಬ್ಬೊಬ್ರಿಗೆ ಒಂದೊಂದೇ ತಂದಿರೋದು, ನಾನು ಜಾಸ್ತಿ ಏನೂ ತಂದಿಲ್ಲ. ಆ್ಯಂಡ್ ಇನ್ನೊಂದು ಈ ಟೀ ಶರ್ಟ್, ಆ್ಯಕ್ಚುಲಿ ಅಲ್ಲಿ ಏರ್ಪೋರ್ಟಲ್ಲಿ ಮೀನ್ಸ್ ಬೇರೆಯವ್ರ ಹತ್ರ ತರಿಸ್ತಾ ಇದ್ರು, ಒಬ್ಬರು ಆಂಟಿ, ನಳಿನಿ ಆಂಟಿ, ಅವ್ರ ಹತ್ರನೇ ಇಸ್ಕೊಂಡ್ವಿ, ನಾವು ಅಮೌಂಟ್ ಕೊಡ್ತೀವಿ ಅಂತ. ಇದು ಟೀ ಶರ್ಟ್ ಸುನಿಗೆ ಅಂತ ತಂದ್ವಿ, ಇಸ್ಕೊಂಡ್ವಿ, ಚೆನ್ನಾಗಿದೆ ಕ್ವಾಲಿಟಿ. ಇನ್ನೊಂದಿದೆ, ನಗ್ಬೇಡಿ ಓಕೆನಾ, ಏನು ತೊಗೊಂಡ್ಬಂದ್ವಿ ಅಂತ. ನಮ್ಮ ಅಜ್ಜಿಗೆ ಏನೂ ತರಲಿಲ್ಲ, ಮೀನ್ಸ್ ನಮ್ಮಂಗೆ ಏನೂ ತರೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಅಲ್ಲಿ ಅವ್ರು ಹಾಕೊಳ್ಳೋ ಅಂಥದ್ದು ಏನೂ ಇರಲಿಲ್ಲ. ಅವರು ಅಂದರೆ ನಾನು ಮೈಂಡಲ್ಲಿ ಏನು ಥಿಂಕ್ ಮಾಡಿದ್ದು ಅಂದರೆ, ಇಲ್ಲಿ ಇಂಡಿಯಾದಲ್ಲಿ ಸಿಗದೇ ಇರೋದು ಅಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಾನು ಅದನ್ನು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ತಾತಂಗೆ ಇದು ಬೆಂಗಳೂರು ಏರ್ಪೋರ್ಟಲ್ಲಿ ವಿಸ್ಕಿ ತೊಗೊಂಡು ಬಂದ್ವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 1700 ಸಮಥಿಂಗ್. ಇದು ನಾನು ನನ್ನ ತಾತಂಗೆ ಗಿಫ್ಟ್ ಕೊಡ್ತಾ ಇತ್ತು. ಗೋಪಾಲಪ್ಪ ಎಂಜಾಯ್. ಓ ಥ್ಯಾಂಕ್ ಯು ಅಂದರು ನಮ್ಮ ತಾತ. ನನಗೆ ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಈ ಎಣ್ಣೆ ಬಗ್ಗೆ. ವಿಸ್ಕಿ ಕುಡಿತಾರೋ ರಮ್ ಕುಡಿತಾರೋ ಅಂತ, ಬಟ್ ಇರಲಿ ಅಂತ ವಿಸ್ಕಿ ತೊಗೊಂಡ್ವಿ. ನಾವು ಆ್ಯಕ್ಚುಲಿ ಇನ್ನೇನು ಬೀರೂರು ಕಡೂರು ಹತ್ರ ಬರಬೇಕಾದ್ರೆ ಫೋನ್ ಮಾಡಿದಾಗ, ಅಪ್ಪ ನೀನು ಏನು ತೊಗೊಂತಂದರೆ, ನಾನು ವಿಸ್ಕಿ ನೋಡಿ ನನಗೆ ಹಾಕೋಕ್ಕೆ ಬರ್ತೀನಿ, ನಿದ್ದೆ ಸರಿಯಾಗಿಲ್ಲ, ಐಮ್ ಸಾರಿ. ವಿಸ್ಕಿ ಅಂದರು, ಸ್ವಲ್ಪ ಸದ್ಯ ಕರೆಕ್ಟಾಗಿ ತಂದಿದ್ದೀವಿ ಅಂದ್ಕೊಂಡು ಇಲ್ಲಿ ಬರ್ತಾರೆ. ಇದು ಎಣ್ಣೆ ಕುಡಿದ್ಬಿಟ್ಟು ನನಗೆ ಈ ಬಾಟಲ್ ನಾನು ಕೊಡು, ಓಕೆನಾ. ಆ್ಯಂಡ್ ನಮಗೆ ಅಂತ ನಾವು ಒಂದು ವೈನ್ ತೊಗೊಂಡ್ವಿ. ಸುನಿಗೆ ಕೊಡ್ಸಿದ್ದು ನನಗೆ ಇದು ವೈನ್, ಅದು ನನ್ನ ತಾತಗೆ ನಾನು ತೊಗೊಂಡೆ. ಇದು ವಿಸ್ಕಿ. ಆ್ಯಕ್ಚುಲಿ ಜಾಸ್ತಿ ಸುನಿ ಹತ್ರ ಏನೂ ಕೇಳೋಕ್ಕಾಗಲ್ಲ, ಬಿಕಾಸ್ ಅವ್ರು ನನಗೆ ಅಂತ ಅಷ್ಟು ದೂರ ಕರ್ಕೊಂಡೋಗಿದ್ದಾರೆ ಶಾಪಿಂಗ್. ಅವ್ರು ನನಗೆ ಹೇಳಿದರು, ಶಾಪಿಂಗ್ ಖರ್ಚೆಲ್ಲ ನಿಂದೇನೆ, ಕರ್ಕೊಂಬರೋದು ಜವಾಬ್ದಾರಿ ನಂದು ಅಂತ. ಸೊ ಓಕೆ ಅಂತ ಹೇಳಿದೆ. ಸೊ ಹಂಗಾಗಿ ಶಾಪಿಂಗ್ ಖರ್ಚು ಫುಲ್ ಎಂಟರ್ ನಂದು. ಅವ್ರ ಮನೆಯವ್ರ ಕಡೆ ಅವ್ರು ಶಾಪಿಂಗ್ ಏನು ಮಾಡಿದ್ದಾರೆ ಅದೆಲ್ಲ ಎಂಟರ್ ಅವ್ರಿಗೆ. ಅವ್ರ ಅಮೌಂಟಲ್ಲಿ ಅವ್ರು ಶಾಪ್ ಮಾಡಿದ್ದಾರೆ, ನನ್ನ ಅಮೌಂಟಲ್ಲಿ ನಾನು ನಮ್ಮ ಮನೆಯವ್ರ ಕಡೆಯವ್ರಿಗೆ ಶಾಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಒಂದು 4-5 ಮೆಂಬರ್ಸಿಗೆ ತರಬೇಕಿತ್ತು, ಏನು ಮಾಡೋದು, ದುಡ್ಡು ಇಲ್ವಲ್ಲ. ಇದು ಪಂಚೆ ಇಟ್ಬಿಡ, ಅಲ್ಲಿ ಬಿದ್ದೋಗ್ಬಿಟ್ರೆ ಕಷ್ಟ. ಆ್ಯಂಡ್ ನೆಕ್ಸ್ಟ್ ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು 50 ಬಾತ್, ಅವ್ರಿಗೆ 50 ಬಾತ್, ನಮಗೆ 150 ರೂಪೀಸ್. ಇದು ನಮಗೂ 150 ರೂಪೀಸ್ ಆಯಿತು, ಓಕೆನಾ. ಇನ್ನೊಂದು ಶಾಲ್, 4 ಶಾಲ್ ತೊಗೊಂಡ್ವಿ. ಇದೇ ಸ್ವಲ್ಪ ಎಲ್ಲಕ್ಕಿಂತ ಡಿಫ್ರೆಂಟಾಗಿರೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ, ಇಲ್ಲ ಫೋಟೋ ತೆಗೆದರೆ ನನ್ನ ಹಸ್ಬೆಂಡ್ ಫೋನಲ್ಲಿದೆ, ಸುನಿ ಫೋನಲ್ಲಿದೆ. ಆ ಫೋನಲ್ಲಿರೋದು ಫೋಟೋನ ನಾನು ಶೇರ್ ಮಾಡ್ತೀನಿ. 1, ಇದೊಂದು 2, ಇದೊಂದು 3, ಇದೊಂದು 4. ಇದು ಒಂದಕ್ಕೆ ಆ್ಯಕ್ಚುಲಿ 250 ರೂಪೀಸ್. ಅವ್ರ ಕಡೆ ಇದರಲ್ಲಿ 250 ಬಾತ್. ನಮಗೆ 250 × 3 ಮಾಡಿದ್ರೆ ಎಷ್ಟಾಗುತ್ತೆ, 700 ಸಮಥಿಂಗ್ ಆಗುತ್ತೆ. ಅಷ್ಟು 700 ರೂಪೀಸ್ ಒಂದಕ್ಕೆ. ಇಷ್ಟು ನಾನು ತೊಗೊಂಡೆ. 2ಕ್ಕೆ ಸುನಿ ನನಗೆ ಅಂತ ಕೊಡಿಸಿದ್ರು, ಇನ್ನೆರಡು ನಾನು ಪರ್ಚೇಸ್ ಮಾಡಿದೆ. 2 ಸುನಿ ನನಗೆ ಅಂತ ಕೊಡಿಸಿದ್ದು, ಇನ್ನೆರಡು ನಾನು ಆ್ಯಕ್ಚುಲಿ ನಮ್ಮ ಅಮ್ಮಂಗೇ ನಾನೇನು ತೊಗೊಂಡಿಲ್ಲ. ಇಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋದಾಗ ತೊಗೊಳ್ಳೋಣ. ನಮ್ಮಮ್ಮ ನನಗೇನು ಬೇಡ ಪಾಪ, ನಮ್ಮಮ್ಮ ನನಗೆ ಅಂತ ಇಷ್ಟು ಅಂತ ದುಡ್ಡು ಕೊಟ್ಟು ಕಳಿಸಿದ್ರು, ಬಟ್ ಅವ್ರಿಗೆ ಏನೂ ತರೋಕ್ಕಾಗಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ.
ನಮ್ಮಮ್ಮ ಏನು ಅದಕ್ಕೆಲ್ಲ ಬೇಜಾರಾಗಲ್ಲ. ನನ್ನ ಮಕ್ಕಳು ಹೋಗಿ ಖುಷಿಯಿಂದ ಹೋಗಿ ಖುಷಿಯಿಂದ ಬಂದಿರಲ್ಲ ಅಂತ ಅಷ್ಟೇ ಪ್ರೇಯರ್ ಮಾಡ್ತಾರೆ. ಅದು ತೊಗೊಂಬ ಇದು ತೊಗೊಂಬ ಅಂತ ಏನೂ ಹೇಳಿಲ್ಲ. ಫೋನ್ ಮಾಡಿದಾಗೆಲ್ಲ ಹೇಗಿದ್ದೀರಾ ಎಲ್ಲಿದ್ದೀರಾ ಏನು ಅಂತ ಕೇಳೋದ್ರಲ್ಲೇ ಫುಲ್ ಬಿಸಿ ಆಗಿಬಿಟ್ಟಿದ್ರು ಅವರು. ಇನ್ನು ಅಂತಂದ್ರೆ ಅದು ತೊಗೊಂಬ ಇದು ತೊಗೊಂಬ ಏನು ತೊಗೊಂಬಂದೆ ಅಂತ ಕೇಳ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಕೇಳೂ ಇಲ್ಲ ಕೂಡ. ಪಾಪ ನಮ್ಮಮ್ಮಂಗೆ ನನಗೆ ಬೇಜಾರಾಗ್ತಿದೆ. ಈ 3 ಬ್ಯಾಗ್ ಏನೂ ತೋರಿಸಿಲ್ಲ, ನಾನು ಇನ್ನೂ ಕೆಳಗೆ ಹೋಗಿಲ್ಲ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ತಂದಿರೋದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಆಮೇಲೆ ತೊಗೊಂಡೋಗಿ ತೋರಿಸೋಣ ಅಂತ ಇವಾಗ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ತೋರಿಸ್ತೀನಿ. ಏನೇನು ತೊಗೊಂಬಂದಿದ್ದು ನೋಡಿ, ನಿಮಗೆ ಏನೇನು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತೀನಿ. ಓಕೆನಾ? ಇಷ್ಟ ಆಗಿತ್ತು ನನ್ನ ಶಾಪಿಂಗ್. ನೆಕ್ಸ್ಟ್ ನಾನು ಪ್ಯಾಕಿಂಗ್ ಮಾಡಿರೋದಾಗಿರ್ಬೋದು, ನಾವು ಅಲ್ಲಿ ಹೋಗಿರೋದು ಬಂದಿರೋದು ಯಾವುದೇ ರೀತಿಯೂ ನಾನು ಯಾವುದೇ ವೀಡಿಯೋನೂ ನಾನು ಪೋಸ್ಟ್ ಮಾಡಿಲ್ಲ. ಆ್ಯಂಡ್ ನಾನು ಇವಾಗ ಪೋಸ್ಟ್ ಮಾಡ್ತಾ ಬರ್ತೀನಿ. ಇವತ್ತಾದರೆ ಇದನ್ನು ಪೋಸ್ಟ್ ಮಾಡ್ತೀನಿ. ನಿಮಗಿದ್ದನ್ನೆಲ್ಲ ನಾನು ನಾಳೆ ನಾಡಿದ್ದು ಪೋಸ್ಟ್ ಮಾಡ್ತೀನಿ. ಇನ್ನು ಕ್ಲೀನಿಂಗ್ ಮಾಡಬೇಕು. ರೂಮ್ ಅಂತೂ ಫುಲ್ ಡಸ್ಟ್ ಆಗಿಬಿಟ್ಟಿದೆ. ಫುಲ್ ಇವತ್ತು ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಬೇಕು. ನೋಡಿ, ನಾನು ಆ್ಯಕ್ಚುಲಿ ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಸ್ಕಿನ್ ಫುಲ್ ಬ್ಲ್ಯಾಕಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಲಿಪ್ಸ್ಟಿಕ್ ಹಚ್ಚಿ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ, ತುಂಬ ಟ್ಯಾನ್ ಆಗಿಬಿಟ್ಟಿದ್ವಿ. ನಿದ್ದೆ ಸರಿಯಾಗಿಲ್ಲ ನೋಡಿ. ನೋಡಿ ಎಷ್ಟು ಹಾಕ್ಲಿಕ್ಕೆ ಬರ್ತಿದೆ, ಕಣ್ಣೆಲ್ಲ ಕಪ್ಪಾಗಿಬಿಟ್ಟಿದೆ. ನಿದ್ದೆ ಅಂತಿದ್ದಂಗೆ ನನಗೆ ಹಾಕ್ಲಿಕ್ಕೆ ಬಂದುಬಿಡುತ್ತೆ. ಆ್ಯಕ್ಚುಲಿ ನಿನ್ನೆ ಬಂದಾಗ ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಮಲ್ಕೊಂಡವಳು 4:35ಗೆ ಎದ್ದಿದ್ದೀನಿ. ಎದ್ಬಿಟ್ಟು ಊಟ ಮಾಡಿದ್ದೀನಿ. ಅಮ್ಮ 2 ಗಂಟೆ ಅಷ್ಟೊತ್ತಿಗೆ ಕಾಲ್ ಮಾಡಿ ಊಟಕ್ಕೆ ಬಾ ಅಂತಂದು ನಿದ್ದೆಗಳನ್ನು ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡು 4:35ಗೆ ಎದ್ಬಿಟ್ಟು ಊಟ ಮಾಡಿರೋದು. ಇವಾಗ ನನ್ನ ಅಮ್ಮಮ್ಮಂಗೆ ಒಂದೇನೂ ತಂದಿಲ್ಲ. ಅಮ್ಮಮ್ಮಂಗೆ ಯಾಕೆ ತಂದಿಲ್ಲ ಅಂದರೆ ಅಮ್ಮ ಇಲ್ಲಿ ಅಮ್ಮಮ್ಮಂಗೆ ಹಾಕೋಣ ಅಂಥದ್ದು ಏನೂ ಇಲ್ಲ. ಏನು ಮಾಡಲಿ ಅಂತ ಬೇಡ, ನೆಕ್ಸ್ಟ್ ಮಂತ್ ಅವರು ಕಾಶಿಗೆ ಹೋಗ್ತಿದ್ದಾರೆ. ಅವ್ರಿಗೆ ಏನಾದ್ರು ಸೀರೆ ಕೊಡಿಸು ಅಂತ ಇಲ್ಲಿ ಬಾ ಅಂತ ಹೇಳ್ತಾರೆ. ಸೊ ಹಂಗಾಗಿ ಆದರೆ ಇವತ್ತು ಹೋಗ್ತೀವಿ, ಇಲ್ಲ ಇನ್ನೊಂದು ದಿನ ಹೋಗ್ಬಿಟ್ಟು ನಮ್ಮ ಅಜ್ಜಿಗೆ ಒಂದು ಸ್ಯಾರಿ ಕೊಡಿಸ್ಬಿಟ್ರೆ ಮುಗೀತು ಎಲ್ಲರಿಗೂ ಶಾಪಿಂಗ್. ಐ ಆಮ್ ಸೋ ಸಾರಿ. ಇನ್ನೂ ಕೆಲವರಿಗೆ ನಾನು ತರೋಕ್ಕಾಗಲಿಲ್ಲ. ಮೈಂಡಲ್ಲಿ ಇತ್ತು ಇಂಥ ತರಬೇಕು ಅಂತ, ಬಟ್ ಆಗಲಿಲ್ಲ. ಬಿಕಾಸ್ ಕರೆನ್ಸಿಯಲ್ಲಿ ತುಂಬ ಕಷ್ಟ. ಐ ಆಮ್ ಸಾರಿ ನಂಗೆ ನಿದ್ದೆ ಬರ್ತಾಯಿದೆ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ದಯವಿಟ್ಟು ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಏನಾದರೂ ನೀವು ಹೋಗಬೇಕು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ ಯಾವ ರೀತಿ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಬನ್ನಿ, ಎಲ್ರಿಗೂ ರಿಯಾಕ್ಷನ್ ಹೆಂಗಿರುತ್ತೆ, ಎಷ್ಟು ಅವರು ತೋರಿಸೋಣ ತಂಗಿಗೆ ಅಮ್ಮಂಗೆ ಹೇಗಿದೆ ಅಂತ ಹೇಳ್ತಾರೆ. ಓಡಿಸು ಊಟ ಸೀದಾ ಮಾಡ್ದ. ಚಾರ್ಜ್ ಚಾರ್ಜ್